ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ. ಸೊ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ನಿಫ್ಟಿ ಯಾವಾಗ 21,850 ಮೇಲೆ ಬಂದು ಸಸ್ಟೈನ್ ಆಗುತ್ತೆ, ಅಲ್ಲಿಂದ 22,000 ಹಾಗೂ 22,150 ಇಂದ 22,200 ವರೆಗೆ ನಾವು ನಿಫ್ಟಿ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ಫೈನಲ್ ಆಗಿ ನಿಫ್ಟಿ 22,184 ಹೈನ ಮಾಡಿ 19th ಫೆಬ್ರವರಿ ಸೋಮವಾರದ ದಿನ ಕೊನೆಯ 1 ಅವರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದು ಎಂಡ್ ಆಫ್ ದ ಡೇ 22,160 ಹತ್ರ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಬ್ಯಾಂಕ್ ನಿಫ್ಟಿ ನಲ್ಲಿ ಕೂಡ ಬಂದ ಮೂಮೆಂಟಮ್ ಕಡೆಗೆ 44,556 ಹತ್ರ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇನ್ನು 19th ಫೆಬ್ರವರಿ ಇವತ್ತಿನ ದಿನ HDFC ಗ್ರೂಪ್ ನ ಇನ್ವೆಸ್ಟರ್ಸ್ ಮೀಟ್ ಇತ್ತು. ಅದರಿಂದ ಏನಾದ್ರೂ ಒಂದು ಒಳ್ಳೆ ಔಟ್ಕಮ್ ಬಂದು HDFC ಬ್ಯಾಂಕ್ ಮೂಮೆಂಟಮ್ ಬರೋಕೆ ಶುರು ಆದ್ರೆ ಆಗ ನಾವು HDFC ಬ್ಯಾಂಕ್ ನಲ್ಲಿ ಕೂಡ ಒಂದು ಒಳ್ಳೆ ಮೂಮೆಂಟಮ್ ನ ನೋಡ್ತೀವಿ. ಸೊ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಜೊತೆ ನಿಫ್ಟಿ ನಲ್ಲಿ ಕೂಡ ನೆಕ್ಸ್ಟ್ ಮೂಮೆಂಟಮ್ ಇರುತ್ತೆ. ಸೊ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಮೂಮೆಂಟಮ್ ಗೆ ಕಾರಣ ಆಗೋ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗಳಲ್ಲಿ ಮುಖ್ಯವಾಗಿ ನಾವು ಚೆಕ್ ಮಾಡಬೇಕಾಗಿದ್ದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್. ಇದನ್ನ ನಾವು ಫಿಯರ್ ಇಂಡೆಕ್ಸ್ ಅಂತ ಕೂಡ ಕರಿತೀವಿ. ಇದು ಈಗ 16 ಹತ್ರ ಬಂದಿದೆ. ಸೊ ಇದು ಏನಾದ್ರೂ ಹೆಚ್ಚಾಗಿ 18, 19, 20 ಕಡೆ ಹೋದ್ರೆ ಆಗ ಮಾರ್ಕೆಟ್ ಅಲ್ಲಿ ಪ್ಯಾನಿಕ್ ಸೆಲ್ಲಿಂಗ್ ಹಾಗೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್ ನ ಫಾಲೋ ಮಾಡ್ಲೇಬೇಕಾಗುತ್ತೆ. ಇನ್ನು ಅದರ್ ಪ್ಯಾರಾಮೀಟರ್ಸ್ ಗಳು ಎಲ್ಲ ಕಳೆದ ದಿನಗಳ ಲೆವೆಲ್ ಅಲ್ಲಿ ಇದಾವೆ, ಅಲ್ಲಿಂದ ಏನು ಹೆಚ್ಚಿನ ಮಾಹಿತಿ ಪಡೆಯುವ ಅವಶ್ಯಕತೆ ಇಲ್ಲ. ಹಾಗೂ US ನ ಮಾರ್ಕೆಟ್ 19th ಫೆಬ್ರವರಿ ಇವತ್ತಿನ ದಿನ ಕ್ಲೋಸ್ ಇರುತ್ತೆ. ಸೊ ಅಲ್ಲಿಂದ ಕೂಡ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಈಗ ಇಟ್ಕೋತಾ ಇಲ್ಲ 20th ಫೆಬ್ರವರಿ ಮಂಗಳವಾರದ ಟ್ರೇಡಿಂಗ್ ಗೆ. ಇನ್ನು ನಾವು ಕ್ವಿಕ್ ಆಗಿ ಈಗ ಆಪ್ಷನ್ ಚೈನ್ ಡೇಟಾ ಯಾವ ರೀತಿ ಬಿಲ್ಟ್ ಆಗಿದೆ ಅಂತ ನೋಡೋಣ. ನಾನು ನಿಫ್ಟಿ 50 ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಇದರ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 19 lakhs, ಕಾಲ್ ಸೈಡ್ ಅಲ್ಲಿ 16 lakhs. ಇಲ್ಲಿ ನಿಫ್ಟಿ ಸ್ವಲ್ಪ ಬುಲಿಶ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿ ನಲ್ಲಿ ಕಾಲ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,04,000, 22,100 ಹತ್ರ ಬಿಲ್ಟ್ ಆಗಿದೆ. ಹಾಗೂ ಪುಟ್ ಸೈಡ್ ಅಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 94,000, 2200 ಹತ್ರ ಹಾಗೂ 1,56,000, 22,000 ಹತ್ರ ಬಿಲ್ಟ್ ಆಗಿದೆ. ಸೊ ನಿಫ್ಟಿಗೆ ಕೆಳಗಡೆ 22,000 ಸಪೋರ್ಟ್ ಹಾಗೂ ಸದ್ಯದ ಮೇಕ್ ಆರ್ ಬ್ರೇಕ್ ಲೆವೆಲ್ ಅಥವಾ ರೆಸಿಸ್ಟೆನ್ಸ್ 22,100 ಆಗಿ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ನಿಫ್ಟಿಯಿಂದ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಪುಟ್ ಸೈಡ್ ಅಲ್ಲಿ 30 lakhs, ಕಾಲ್ ಸೈಡ್ ಅಲ್ಲಿ 25 lakhs. ಇಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 1,60,000, 46,500 ಈಗಿನ ನಿಯರ್ ಅಟ್ ದ ಮನಿ ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಹಾಗೂ ಮೇಲೆ 1,62,000 ಓಪನ್ ಇಂಟ್ರೆಸ್ಟ್ 47,000 ಸ್ಟ್ರೈಕ್ ಪ್ರೈಸ್ ಹತ್ರ ಇದೆ. ಸೊ ಬ್ಯಾಂಕ್ ನಿಫ್ಟಿಗೆ ಮೇಲೆ ರೆಸಿಸ್ಟೆನ್ಸ್ 47,000 ವರೆಗೂ ಬರ್ತಾ ಇದೆ. ಇನ್ನು ಪುಟ್ ಸೈಡ್ ಅಲ್ಲಿ 1,47,000 ಓಪನ್ ಇಂಟ್ರೆಸ್ಟ್ 46,500 ಹತ್ರ ಹಾಗೂ 2 lakh ಓಪನ್ ಇಂಟ್ರೆಸ್ಟ್ 46,000 ಸ್ಟ್ರೈಕ್ ಪ್ರೈಸ್ ಹತ್ರ ಬಿಲ್ಟ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ರೇಂಜ್ 46,000 ಇಂದ 47,000 ಈಗ ಆಪ್ಷನ್ ಚೈನ್ ಪ್ರಕಾರ ಕಾಣಿಸ್ತಾ ಇದೆ. ಸೊ ಇಂಡಿಯಾ ವಿಕ್ಸ್ ಹಾಗೂ ಆಪ್ಷನ್ ಚೈನ್ ನ ಕನ್ಸಿಡರ್ ಮಾಡಿ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಟ್ರೇಡಿಂಗ್ ಲೆವೆಲ್ಸ್ ನ ನೋಡೋಣ. ನಿಫ್ಟಿ ಕ್ಲೋಸಿಂಗ್ 22,116 ಹತ್ರ ಬಂದಿದೆ. ಹಾಗೂ ನಿಫ್ಟಿ ಅಗೇನ್ ಲೈಫ್ ಟೈಮ್ ಹೈ ಮಾಡಿದ್ದು 21,186 ಹತ್ರ. ಸೊ ನಿಫ್ಟಿನಲ್ಲಿ ನಾವು ಅಗೇನ್ ಕಾಲ್ ಪೊಸಿಷನ್ ತಗೋಬೇಕು ಅಂತಂದ್ರೆ ನಿಫ್ಟಿ ನಮಗೆ ಕೆಳಗಡೆ ಈ 10 day ಮೂವಿಂಗ್ ಆವರೇಜ್. ಸೊ ಏತಿಗೆ ಹೇಳ್ತಾ ಇದೀನಿ ಅಂತಂದ್ರೆ ನಿಫ್ಟಿನಲ್ಲಿ ಇಂಡಿಯಾ ವಿಕ್ಸ್ ಕೂಡ ಹೈ ಅಲ್ಲಿ ಇದೆ. ಹಾಗೂ ಕೊನೆಯ 1 ಅವರ್ ಕರೆಕ್ಷನ್ ನ ನೋಡ್ತಾ ಇದ್ರೆ ನಿಫ್ಟಿ ಏನಾದ್ರು ಕೆಳಗಡೆ ಈ 1 ಅವರ್ ಲೋ ಬಂದು 22,098 ಬರ್ತಾ ಇದೆ. ಸೊ ನಿಫ್ಟಿ ಈ ಲೆವೆಲ್ ನ ಕೆಳಗಡೆ ಟ್ರೇಡ್ ಆಗೋಕೆ ಶುರು ಆದ್ರೆ ನಿಫ್ಟಿನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಹೆಚ್ಚಾಗಿ ನಿಫ್ಟಿ ಕೆಳಗಡೆ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ನ ಫಿಲ್ ಮಾಡಕ್ ಬರುತ್ತೆ. ಹಾಗೂ ನಿಫ್ಟಿ ತನ್ನ 10 day ಮೂವಿಂಗ್ ಆವರೇಜ್ ಅದು 21,900 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಏನಾದ್ರು 22,100 ಕೆಳಗಡೆ ನಿಫ್ಟಿ ಟ್ರೇಡ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಪುಟ್ ಪೊಸಿಷನ್ ತಗೊಂಡು ನಿಫ್ಟಿನಲ್ಲಿ ಬರೋ ಡೌನ್ ಮೂವ್ ನಲ್ಲಿ 200 ಪಾಯಿಂಟ್ಸ್ ಕರೆಕ್ಷನ್ ಅದು 21,900 ವರೆಗೆ ಬರುತ್ತೆ. ಸೊ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಹಾಗೂ ಈ ಲೆವೆಲ್ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ನ ಬುಕ್ ಮಾಡ್ಕೋಬೇಕು. ಹಾಗೂ ಇಲ್ಲಿಂದ ಏನಾದ್ರು ರಿವರ್ಸಲ್ ಗ್ರೀನ್ ಕ್ಯಾಂಡಲ್ ಆದ್ರೆ ಅದು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಆದ್ರೆ ಆ ಗ್ರೀನ್ ಕ್ಯಾಂಡಲ್ ಹೈ ಇಂದ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಆ ಕ್ಯಾಂಡಲ್ ಲೋ ನಲ್ಲಿ ಅನದರ್ 10% ಅಷ್ಟು ಗ್ರೇಸ್ ಪಾಯಿಂಟ್ಸ್ ನ ತಗೊಂಡು ಅಲ್ಲಿ ಸ್ಟಾಪ್ ಲಾಸ್ ನ ಇಟ್ಕೊಂಡು ಇಲ್ಲಿಂದ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ ಮೂವ್ ನಲ್ಲಿ ನಿಫ್ಟಿ ಅಗೇನ್ 22,000 ಅದ್ರ ಮೇಲೆ ಬಂದು ಸಸ್ಟೈನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ 22,186 ನ ಕೂಡ ಕ್ರಾಸ್ ಆಗಿ 22,200 ಮೇಲೆ ಬಂತು ಅಂತಂದ್ರೆ
ಇಲ್ಲಿಂದ ಬರೋ ಅಪ್ ಮೂವ್ ನಿಫ್ಟಿನ 22,300 ಇಂದ 350 ವರೆಗೂ ತಗೊಂಡೋಗೋ ಚಾನ್ಸಸ್ ಇರುತ್ತೆ ಮಂಗಳವಾರದ ದಿನ. ಇನ್ನು 22,200 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ನಾವು ಬುಧವಾರ ಅಥವಾ ಗುರುವಾರದವರೆಗೆ 22,500 ಲೆವೆಲ್ ನ ಕೂಡ ನೋಡೋ ಚಾನ್ಸಸ್ ಇರುತ್ತೆ. ಸೊ ನಿಫ್ಟಿನಲ್ಲಿ ಈ ಲೆವೆಲ್ಸ್ ಗಳನ್ನ ನಾವು ನೋಟ್ ಮಾಡ್ಕೊಂಡು ಟ್ರೇಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಪೊಸಿಷನ್ ತಗೋಬೇಕಂದ್ರೆ HDFC ಬ್ಯಾಂಕ್ ನ ಕೂಡ ಫಾಲೋ ಮಾಡ್ಲೇಬೇಕಾಗುತ್ತೆ. ಬ್ಯಾಂಕ್ ನಿಫ್ಟಿ ಏನಾದ್ರು 46,400 ಕೆಳಗಡೆ ಟ್ರೇಡ್ ಮಾಡ್ತಾ ಇದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಹೈ ಎಕ್ಸಿ ಇರೋ ಕಾರಣ ಇಲ್ಲಿಂದ ಬರೋ ಪ್ರಾಫಿಟ್ ಬುಕಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಬಹಳ ಸುಲಭವಾಗಿ ನಮ್ಗೆ 300 to 400 ಪಾಯಿಂಟ್ಸ್ ಅದು 46,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ ಬರ್ತಿದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು. ಹಾಗೂ ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಕಂಜೆಸ್ಟೆಡ್ ಲೆವೆಲ್ ಇದೆ 46,000 ಇಂದ 45,700. ಸೊ ಇಲ್ಲಿ ಮೂವಿಂಗ್ ಆವರೇಜಸ್ ಗಳು ಇದಾವೆ. ಇಲ್ಲಿ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಂತ ಬಂದ್ರೆ ಕೂಡ ಸೈಡ್ ವೇಸ್ ಅಥವಾ ಇಲ್ಲಿಂದ ಯಾವುದೇ ಲೆವೆಲ್ ಇಂದ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ 46,000 ಇಂದ ಕೆಳಗಡೆ 45,000 ಲೆವೆಲ್ ನೋ ಟ್ರೇಡಿಂಗ್ ರೇಂಜ್ ಆಗಿರುತ್ತೆ. ಸೊ ಏನಾದ್ರು ಬ್ಯಾಂಕ್ ನಿಫ್ಟಿಯಲ್ಲಿ ಹೆಚ್ಚಿನ ಕರೆಕ್ಷನ್ ಒಂದು 45,700 ನ ಕೂಡ ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ಮತ್ತೆ ತಗೋಬಹುದು. ಇಲ್ಲಿಂದ ಬರೋ ಡೌನ್ ಮೂವ್ ನಲ್ಲಿ ಬ್ಯಾಂಕ್ ನಿಫ್ಟಿಗೆ ಹೆಚ್ಚಿನ ಕರೆಕ್ಷನ್ ಬಂದು ಕೆಳಗಡೆ 45,000, ಅದಕ್ಕಿಂತ ಕೆಳಗಡೆ 200 ಮೂವಿಂಗ್ ಅವರೇಜ್ 44,700 ಹತ್ರ. ಸೊ ಇಲ್ಲಿವರೆಗೂ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಮಂಗಳವಾರದ ದಿನ ಆದಷ್ಟು ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಲೆವೆಲ್ ಅಲ್ಲಿ ಸಿ ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋಣ. ಇನ್ನು ಬ್ಯಾಂಕ್ ನಿಫ್ಟಿ ಏನಾದ್ರು 46,800 ಮೇಲೆ ಕ್ಲೋಸಿಂಗ್ ಬಂತು ಅಂತಂದ್ರೆ ಆಗ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಡೇಗೆ BTST ಪೊಸಿಷನ್ ತಗೊಂಡು ಹೋಗ್ಬೋದು. ಅದರಿಂದ ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಒಳ್ಳೆ ಗ್ಯಾಪ್ ಅಪ್ ಹಾಗೂ ಅಪ್ ಮೂವ್ ಬುಧವಾರ ದಿನ ಬರೋ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿನಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ 9845852716. ಅದರೊಂದಿಗೆ ನೀವು ನಮ್ಮ ಸಬ್ ಬ್ರೋಕರ್ ಅಂಡರ್ ಅಲ್ಲಿ IIFL, Angel One ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಅದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.